ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ವಿರೋಧ ಪಕ್ಷದವರು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಅಧಿಕಾರಕ್ಕೆ ಬಂದವರು ಭಿನ್ನಮತೀಯರನ್ನು ಸಂತೈಸುವುದರಲ್ಲಿ ಸಮಯ ಹೋಗುತ್ತದೆ. ವಿರೋಧ ಪಕ್ಷದ ಅವರ ಆರೋಪಗಳಿಗೆ ಉತ್ತರ ಕೊಡುವುದರಲ್ಲೇ ಸಮಯ ಸರಿದು ಹೋಗುತ್ತದೆ. ಹೀಗಾಗಿ ಭಿನ್ನಮತೀಯರು ಕ್ಷುಲ್ಲಕ ಕಾರಣಗಳನ್ನು ಒಡ್ಡಿ ಅಡೆತಡೆಯನ್ನು ಮಾಡುತ್ತಾರೆ. ಅಧಿಕಾರ ಹಿಡಿದವರು ತಮ್ಮ ಆಲೋಚನೆಗಳನ್ನು ಕ್ರಿಯಾರೂಪಕ್ಕೆ ತರಲು ಕಷ್ಟ ಸಾಧ್ಯವಾಗುತ್ತದೆ. ಅದರಂತೆಯೇ ನಾವು ಸಂಸಾರದಲ್ಲಿ ಇರುವಾಗ ಹೆಂಡರು ಮಕ್ಕಳನ್ನು ಸಂಭಾಳಿಸುವುದರಲ್ಲೇ ಕಾಲ ಗತಿಸುತ್ತದೆ. ಶಿವಧ್ಯಾನ ಮಾಡಲು, ಶಿವಚಿಂತನೆ, ಶಿವತತ್ವವನ್ನು ಅರಿಯಲು ಸಮಯ ಇಲ್ಲದಾಗಿದೆ. ಇನ್ನು ಕೊನೆಯ ಗಳಿಗೆಗೆ ತಂದೆಯಾದವನು ತನ್ನ ಮಕ್ಕಳಿಗೆ ಆಸ್ತಿಯನ್ನು ಹಂಚಿಕೊಡುವುದರಲ್ಲಿ ಕಾಲ ಕಳೆಯುತ್ತಾನೆ. ನೀನು ತಮ್ಮನಿಗೆ ಜಾಸ್ತಿ ಕೊಟ್ಟು, ತಂಗಿಗೆ ಜಾಸ್ತಿ ಕೊಟ್ಟು ಎಂದು ಕಿರಿಕಿರಿ ಮಗನೊಬ್ಬ ಜಗಳಕ್ಕೆ ಬರುತ್ತಾನೆ. ಆ ದುಷ್ಟ ಮಕ್ಕಳನ್ನು, ಹೆಂಡರು ಮಕ್ಕಳನ್ನು ಸಂಭಾಳಿಸಲು ಅವನ ಸಮಯ ಹೋಗಿಬಿಡುತ್ತದೆ. ಬರೀ ಪಾತ್ರೆ ತಳದಲ್ಲಿ ಮಾತ್ರ ಅವನಿಗೆ ಉಳಿಯುತ್ತದೆ. ಹೀಗಾಗಿ ನಾವು ಸಾವಧಾನದಿಂದ ಚಿಂತನೆ ಮಾಡಿ ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳಬೇಕು. ಎಷ್ಟೇ ಅಧಿಕಾರ, ಅಂತಸ್ತು, ಧನ, ಸಂಪತ್ತು ಇದ್ದರೂ ಅದನ್ನು ನಾವು ಗಳಿಸಿದರೂ ಅದನ್ನು ಅನುಭವಿಸಲು ಕಲಿಯಬೇಕು. ಮಂದಿಗೆ ಮಾಡಿ ಹೋಗುವುದಲ್ಲ. ಆದ್ದರಿಂದ ನಮ್ಮ ಜೀವಿತ ಅವಧಿಯಲ್ಲಿ ದಾನ, ಧರ್ಮ, ದಾಸೋಹ ಅಂದರೆ ಶಿವನ ಮೆಚ್ಚುಗೆಗೆ ಪಾತ್ರರಾಗುವಂತೆಯೇ ನಮ್ಮ ಕರ್ಮ ಇರಬೇಕು. ನಮ್ಮ ಸಂಪತ್ತು ಸಮಾಜಕ್ಕಾಗಲಿ, ಬಡಬಗ್ಗರಿಗಾಗಲಿ, ಧರ್ಮಕ್ಕಾಗಲಿ ಉಪಯೋಗವಾಗಿದೆಯೇ ಎಂಬ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು. ಆದ್ದರಿಂದ ನಾವು ಯಾವಾಗಲೂ ಶಿವಚಿಂತನೆ, ಸತ್ಸಂಗ, ಸಜ್ಜನರ ಸಹವಾಸ, ಸಾಧು ಸತ್ಪುರುಷರ ಸಂಪರ್ಕಕ್ಕೆ ಬಂದಾಗ ನಮಗೆ ಅನುಭವವಾಗುತ್ತದೆ. ವಿಶ್ವಗುರು ಅನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಬಚ್ಚಲದ ನೀರು ತಿಳಿಯಾದಡೇನು, ಬಚ್ಚಲದ ನೀರು ತಿಳಿಯಾದಡೇನು, ಸಲ್ಲದ ಹಣ್ಣು ಮತ್ತೆಲ್ಲಿದ್ದಡೇನು, ಆಕಾಶದ ಮಾವಿನ ಫಲವೆಂದಡೇನು, ಕೊಯ್ಯಲಿಲ್ಲ ಮೆಲ್ಲಲಿಲ್ಲ, ಕೂಡಲ ಸಂಗನ ಶರಣರ ಅನುಭವವಿಲ್ಲದವರು ಎಲ್ಲಿದ್ದಡೇನು, ಎಂತಾದಡೇನು. ಒಬ್ಬ ವ್ಯಕ್ತಿ ಬೇಕು ಬೇಕು ಎಂದು ಸಾಕಷ್ಟು ಸಂಪತ್ತನ್ನೇ ಗಳಿಸುತ್ತಾನೆ, ಉನ್ನತ ಅಧಿಕಾರಕ್ಕೆ ಹೋಗುತ್ತಾನೆ. ಅದು ಬಚ್ಚಲದ ನೀರು ಇದ್ದ ಹಾಗೆ ಆಗಬಾರದು, ಆಕಾಶದ ಮಾವಿನ ಫಲದಂತೆ ಆಗಬಾರದು. ಆ ಬಚ್ಚಲದ ನೀರು ಉಪಯೋಗಕ್ಕೆ ಬರದು. ಸಲ್ಲದ ಹಣ್ಣು ಎಲ್ಲಿದ್ದರೇನು, ಮಾವಿನ ಫಲ, ಆಕಾಶದ ಮಾವಿನ ಫಲ ಅದು ಕೈಗೆ ಎಟುಕುವುದಿಲ್ಲ. ಹೀಗೆ ನಮ್ಮ ಸಂಪತ್ತು ಮತ್ತೊಬ್ಬರ ಕೈಯಲ್ಲಿ ಸಿಗದೆ ಅದನ್ನು ಅನುಭವಿಸುವುದನ್ನು ಕಲಿಯಬೇಕು. ಅದು ಸಮಾಜಕ್ಕಾಗಲಿ, ಬಡಬಗ್ಗರಿಗಾಗಲಿ, ಧರ್ಮಕ್ಕಾಗಲಿ ಉಪಯೋಗವಾಗಿದೆ ಎಂಬುದನ್ನು ಪ್ರಶ್ನಿಸಬೇಕು. ಸಮಯ ಸಾಗುತ್ತದೆ, ಅದು ಮರಳಿ ಬರುವುದಿಲ್ಲ.
ಆದ್ದರಿಂದ ಆ ಹೊತ್ತು ಹೋಗುವುದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ ಕೈಯಲ್ಲಿ ಕೋಲ ಹಿಡಿಯುವ ಮುನ್ನವೇ ನಾವು ನಮ್ಮನ್ನು ಪ್ರಶ್ನಿಸಬೇಕು. ಎಷ್ಟು ಬೆಳೆದರೇನು, ಎಷ್ಟು ಗಳಿಸಿದರೇನು, ಎಲ್ಲಿದ್ದರೇನು, ನಮಗೆ ಅನುಭವ ಇಲ್ಲದೇ ಇದ್ದರೆ ಅದು ಭತ್ತದ ನೀರು ಇದ್ದ ಹಾಗೆ ಆಗುತ್ತವೆ. ಆದ್ದರಿಂದ ಜ್ಞಾನ, ಅಧ್ಯಯನ, ಚಿಂತನೆ, ವಿಚಾರ ವಿನಿಮಯಗಳಲ್ಲಿ ನಮ್ಮ ಕಾಲ ಕಳೆಯಬೇಕು. ಬರೀ ಊಟ, ಉಡುಗೆ, ತೊಡುಗೆ, ಮನೋರಂಜನೆ ಇವುಗಳಿಗಾಗಿ ನಮ್ಮ ಜೀವನ ಮೀಸಲಾಗಿರಬಾರದು. ಬದುಕಿನಲ್ಲಿ ಕ್ಷಣಿಕ ಆಸೆಗಳಿಗೆ ನಾವು ಎಡೆಗೊಡಬಾರದು. ಆದ್ದರಿಂದ ದಿಕ್ಕು ತಪ್ಪಿದ ದೋಣಿಯಂತೆ ನಮ್ಮ ಜೀವನ ಸಾಗಬಾರದು. ಅದನ್ನು ಅಚ್ಚುಕಟ್ಟಾಗಿ ಸಮಾಜದಿಂದ, ಜನರಿಂದ ಮೆಚ್ಚುಗೆಯನ್ನು ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಅಂಥ ಭಗವಂತನ ಕೃಪೆಗೆ ನೀವು ಪಾತ್ರರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.